ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಪಾಕಿಸ್ತಾನದಲ್ಲಿ ಗುಡುಗಿದಾರ ಶಾಹಿದ್ ಅಫ್ರಿದಿ ಅವರು BCCI ವಿರುದ್ಧ ಇಂಡಿಯನ್ ಗವರ್ನಮೆಂಟ್ ವಿರುದ್ಧ ಇಬ್ಬರು ಸೇರ್ಕೊಂಡು ಆಟಗಳು ಆಡ್ತಿದ್ದಾರೆ. ಹೌದು, ಕ್ರಿಕೆಟ್ ಆಟನೇ ಒಂಥರ ಡ್ರಾಮಾ ಗೀಮಾ ಮಾಡ್ತಾ ಇದ್ರೆ ಅವೆಲ್ಲ ಸೇರಿಕೊಂಡು. ಏನು ನಾವೇನು ಕಿವಿಲೆಲ್ಲ ಹೂವು ಇಟ್ಕೊಂಡಿದ್ದೀವ? ಸೆಕ್ಯೂರಿಟಿ ರೀಸನ್ಸು, ಬದನೆಕಾಯಿ ರೀಸನ್ಸು, ಬೋಂಡಾ ರೀಸನ್ಸು ಎಲ್ಲ ಏನೇನೋ ಕೊಡ್ತಾ ಇದ್ದೀರಲ್ಲ, ಇವೆಲ್ಲ ಏನು ನಿಮಗೆ ಸರಿ ಅಂತ ಅನಿಸುತ್ತಾ ಅಂತ ಒಂದು ಕ್ವೆಶನ್ ಮಾಡಿದ್ದಾರೆ. ಏನು ನಮಗೆ ಅವರು ಹೇಳ್ತಿದ್ದಾರೆ, ಅವರು ಲೈಫ್ ಥ್ರೆಟ್ನಿಂಗ್ ಎಲ್ಲ ಇತ್ತಂತೆ. ಇಂಡಿಯಾಗೆ ಬಂದರೆ ನಿಮಗೆ ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಅಂತೆಲ್ಲ ಲೈಫ್ ಥ್ರೆಟ್ನಿಂಗ್ ಇದ್ದಾಗ್ಲೂ ಕೂಡ ನಾವು ಬಂದಿದ್ದೀವಿ ಇಂಡಿಯಾಗೆ ಆಡೋದಕ್ಕೆ. ನಾವು BCCIಗೆ ಸಪೋರ್ಟಿವ್ ಆಗಿದ್ದೀವಿ. ಒಂದು ಟೂರ್ನಮೆಂಟ್ನ ಆರ್ಗನೈಸ್ ಮಾಡಿದ್ರೆ BCCI ಅಂತಂದರೆ ನಾವು ಯಾವತ್ತೂ ಕೂಡ ನಾವು ಬರೋದಿಲ್ಲ ಅಂತ ಹೇಳಿಲ್ಲ. ನಾವು ಒಂಥರ ಬ್ಯಾಕ್ ಫುಟಲ್ಲೇ ನಿಂತ್ಕೊಂಡಿಲ್ಲ, ಯಾವಾಗಲೂ ಫ್ರಂಟ್ ಫುಟಲ್ಲೇ ಇರ್ತೀವಿ. ಆದರೆ BCCI ನಾವೇನಾದ್ರು ಒಂದು ಟೂರ್ನಮೆಂಟ್ನ ಆರ್ಗನೈಸ್ ಮಾಡ್ತೀವಿ ಅಂತಂದರೆ ಯಾವಾಗಲೂ ಕೂಡ ಕಾಲು ಎಳೆದಕ್ಕೇ ನೋಡ್ತಾ ಇರುತ್ತೆ. ಇದು ಒಂದು ಕ್ರಿಕೆಟಿಂಗ್ ಬೋರ್ಡ್ನ ತುಳಿಯೋದಕ್ಕೆ ಮಾಡ್ತಾ ಇರುವಂಥ ಒಂದು ಷಡ್ಯಂತ್ರ. ಅದು ಇದು ಅಂತೆಲ್ಲ ಪಾಕಿಸ್ತಾನಿ ಕ್ರಿಕೆಟ್ ಬೋರ್ಡ್ನ ಒಂಥರ ಮೇಲ್ಗಡೆ ಎಲಿವೇಶನ್ ಕೊಡೋದಕ್ಕೆ ಹೋಗಿದ್ದಾರೆ. ನಾವಂತೂ ಫುಲ್ಲು ಎಲ್ಲರಿಗೂ ಸಪೋರ್ಟಿವ್ ಆಗಿದ್ದೀವಿ, ನಾವು BCCIಗೂ ಸಪೋರ್ಟಿವ್ ಆಗಿದ್ದೀವಿ. ಇನ್ಫ್ಯಾಕ್ಟ್ ನಮಗೆ ಥ್ರೆಟ್ನಿಂಗ್ ಎಲ್ಲ ಬರೋದು, ಅವಾಗ ಥ್ರೆಟ್ನಿಂಗ್ ಬಂದ್ರೂ ಕೂಡ ನಾವು ಇಂಡಿಯಾಗೆ ಟ್ರಾವೆಲ್ ಮಾಡ್ತಿದ್ವಿ. ಜಸ್ಟ್ ಬಿಕಾಸ್ BCCIಗೆ ಸಪೋರ್ಟ್ ಮಾಡಬೇಕು, ಅವರು ಟೂರ್ನಮೆಂಟ್ನ ಸಲೀಸಾಗಿ ನಡೆಸ್ಕೊಂಡು ಹೋಗಬೇಕು ಅನ್ನೋದಕ್ಕೆ ನಾವು ಸಾಥ್ ಕೊಡ್ತೀವಿ. ಇವರು ನಮಗೆ ಯಾವತ್ತು ಸಾಥ್ ಕೊಟ್ಟವರಲ್ಲ. ಏಷ್ಯಾ ಕಪ್ ನೋಡಿದ್ರೆ ತಾನೇ ಹೆಂಗೆ ಮಾಡಿದ್ರೆ ಅಂತ ಒಂಥರ ವಿಚಿತ್ರವಾಗಿ ಅವ್ರಿಗೆ ಮಾತ್ರ ಇಲ್ಲಿ ಕರ್ಸ್ಬಿಟ್ಟಾಡ್ಸೋದು, ನಾವು ಮಾತ್ರ ಇಲ್ಲಿ ಓಮಲ್ಲಿ ಆಡ್ಕೊಂಡು ಹೋಗಿ ಆಮೇಲೆ ಅವ್ರು ಫೈನಲ್ಗೆ ಹೋದ್ರು ಅಂತಾರು ಹೋಗ್ಬಿಟ್ಟು ನಾವು ಶ್ರೀಲಂಕಾದಲ್ಲಿ ಆಡಬೇಕಾಗಿತ್ತು. ಆ ಥರ ಎಲ್ಲ ಸಿನಾರಿಯೋ ಮಾಡ್ಕೊಂಡಿದ್ರು. ಸೊ ಅವ್ರಿಗೆ ಹೆಂಗೆ ಬೇಕೋ ಹಂಗಂಗೆ ಮಾಡ್ಕೊತಾ ಇದ್ದಾರೆ. ಸೊ ಇದಕ್ಕೆ ಒಂದು ಹೋಸ್ಟಿಂಗ್ ನೇಷನ್ ಅಂತ ಎಲ್ಲ ಏನಕ್ಕೆ ಇರಬೇಕು? ಅವ್ರು ಹೆಂಗೆ ಬೇಕಾದ್ರೂ ಹಂಗಂಗೆ ಆಟ ಆಡ್ಕೊಳ್ಳೋದು ಆಯಿತು ಅಂತಂದರೆ ICC ಅವ್ರ ಮಾತಿಗೆ ಹೇಳೋದಾಯ್ತು ಅಂದರೆ ಹೋಸ್ಟಿಂಗ್ ನೇಷನ್ ಅಂತ ಏನಕ್ಕೆ ಕೊಟ್ಟಿದ್ದಾರೆ. ಕಳೆದ 29 ವರ್ಷದಿಂದ ಇಲ್ಲಿ ಪಾಕಿಸ್ತಾನದಲ್ಲಿ ಒಂದು ICC ಇವೆಂಟ್ ಆಗಿಲ್ಲ. 29 ವರ್ಷ ಆದಮೇಲೆ ಆಗ್ತಾ ಇದೆ. 2008 ಆಗಬೇಕಾಗಿತ್ತು, 8 ಏನೋ ಆಗಬೇಕಾಗಿತ್ತು. ಅಲ್ಲೇನೋ ಟೆರರ್ ಅಟ್ಯಾಕ್ ಆಗಿದ್ದರಿಂದ ಅದು ಬೇರೆ ಕಡೆ ಸೌತ್ ಆಫ್ರಿಕಾಗೆಲ್ಲ ಶಿಫ್ಟ್ ಆಯಿತು. ಸೊ 29 ವರ್ಷ ಆದಮೇಲೆ ಇಲ್ಲಿ ಆಗ್ತಿದೆ ICC ಇವೆಂಟು. ಇದಕ್ಕೆ ಇವರು ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದು ಬಿಟ್ಟು, ಕ್ರಿಕೆಟ್ನ ಕ್ರಿಕೆಟ್ ಥರ ನೋಡೋದು ಬಿಟ್ಟು ಪೊಲಿಟಿಕಲ್ ವಾರ್ನೆಲ್ಲ ಇಲ್ಲಿ ತಗೊಂಬರ್ತಾ ಇರೋದ್ರಿಂದ ಗೌರ್ಮೆಂಟ್ ಇಂಟರ್ವೆನ್ಷನ್ ಎಲ್ಲ ಆಗ್ತಾ ಇರೋದ್ರಿಂದ ಇದ್ಯಾಕೋ ಸರಿ ಕಾಣಿಸ್ತಾ ಇಲ್ಲ ನನಗೆ. ಇವ್ರಿಗೆ ಬರಬೇಕು ಅನ್ನೋ ಒಂದು ಇಂಟೆನ್ಷನ್ ಇತ್ತು ಅಂತ ಅಂದರೆ ಹೆಂಗಿದ್ರು ಬಂದಿರೋರು ಇವರಿಗೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡಿಗೆ ಸಪೋರ್ಟ್ ಮಾಡುವಂಥ ಇಂಟೆನ್ಷನ್, ಕ್ರಿಕೆಟಿಗೆ ಸಪೋರ್ಟ್ ಮಾಡುವಂಥ ಇಂಟೆನ್ಷನ್ ಮೇಯ್ನ್ ಆಗಿ ಇಲ್ಲ. ಬರೀ ಇಲ್ಲಿ ಪೊಲಿಟಿಕಲ್ ಡ್ರಾಮಾ ನಡೀತಿದೆ ಅಷ್ಟೇ ಅಂತ ಶಾಹಿದ್ ಅಫ್ರಿದಿ ಅವರು ಓಪನ್ ಆಗಿ ಹೇಳಿದ್ದಾರೆ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೆ, ಅದನ್ನ ಓಪನ್ ಆಗಿ ಹೇಳಿದ್ದಾರೆ ಅಷ್ಟೇ. ಇಂಡಿಯಾ ಏನೋ ಅದ್ರೋಗ್ಬಿಡುತ್ತೆ, ಬೆದ್ರೋಗ್ಬಿಡುತ್ತೆ, ಇವರೇನೋ ಟೆರರ್ ಅಟ್ಯಾಕ್ ಮಾಡಿಬಿಡ್ತಾರೆ, ಡುಮ್ ಅನ್ಸ್ಬಿಡ್ತಾರೆ ಅನ್ನೋದಕ್ಕೆ ಎದುರುಕೊಂಡಿರೋದಲ್ಲ ಇಂಡಿಯಾ. ಇಲ್ಲಿ ಬೇಸಿಕಲಿ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡಿಗೆ ಸಪೋರ್ಟ್ ಮಾಡಬಾರ್ದು ಅನ್ನೋದೇ ಮೇಯ್ನ್ ಇಂಟೆನ್ಷನ್. ಅವ್ರ ಮಾತನ್ನ ಅಂದರೆ ಅವ್ರ ಅಂಡ್ರಲ್ಲಿ ಹೋಗ್ಬಿಟ್ಟು ನಾವೇನು ಹೋಸ್ಟ್ ಮಾಡ್ಕೊಂಡು ನಾವೇನು ಆಡೋದಲ್ಲಿ ಅನ್ನೋದೊಂಥರ ದಿಮಾಕು ನಮ್ಮ ಇಂಡಿಯಾಗೆ ಅಷ್ಟೇ. ನಾವು ಏನು ಬೆದ್ರು ಬಿಡ್ತೀವಿ ಅನ್ನೋ ಥರ ಎಲ್ಲ ಏನೂ ಇಲ್ಲ. ಬೇಸಿಕಲಿ ಅದನ್ನೊಂದು ರೀಸನ್ ಆಗಿ ಕೊಡ್ತಾ ಇದ್ದಾರೆ ಅಷ್ಟೇ. ಅವ್ರು ಹೇಳಿರೋದು ಕೂಡ ನಿಜನೇ. ಇಲ್ಲಿ ರೀಸನ್ ಆಗಿ ಕೊಡ್ತಾ ಇದ್ದಾರಲ್ಲ, ಅವ್ನು ಡಮ್ ಅನ್ಸ್ಬಿಡ್ತಾರೆ, ಅವೆಲ್ಲ ಮಾಡಲ್ಲ ಪಾಕಿಸ್ತಾನ ಹಂಗೆಲ್ಲ ಮಾಡ್ಬಿಟ್ರು ಅಂದರೆ ಏನೇನೋ ಆಗೋಗ್ಬಿಡ್ತು. ಅವ್ರಿಗೂ ಗೊತ್ತು, ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಪಾಕಿಸ್ತಾನ ಏನೂ ಅನ್ಸೋಕ್ಕಾಗೋದಿಲ್ಲ ಅಲ್ಲೋದ್ರೆ ಇಂಡಿಯನ್ ಕ್ರಿಕೆಟ್ ಟೀಮ್ನ. ಬಟ್ ಅದನ್ನು ಅವರು ಹೋಸ್ಟ್ ಮಾಡಿದಲ್ಲಿ ನಾವೇನು ಹೋಗ್ಬಿಟ್ಟು ಅವ್ರ ಅಂಡ್ರಲ್ಲಿ ಆಡೋದು. ನಮ್ಮ ಕೈಯಿಂದ ದುಡ್ಡು ಖರ್ಚಾದರೂ ಪರವಾಗಿಲ್ಲ, ನಾವು ಆ ಎಕ್ಸ್ಪೆನ್ಸಸ್ ಏನಾಗುತ್ತೋ ಅದನ್ನೆಲ್ಲ ಕೊಡೋದಕ್ಕೆ ರೆಡಿ ಆಗಿದ್ದೀವಿ. BCCI ಅವರು ಪಾಕಿಸ್ತಾನಿ ಕ್ರಿಕೆಟ್ ಬೋರ್ಡ್ಗೆ ಅದನ್ನ ಒಪ್ಕೊಂಡಿದ್ದಾರೆ. ಅವ್ರನ್ನೂ ಕೂಡ ಅದನ್ನ ಯಾವಾಗಲೂ ಒಪ್ಕೊಳ್ಳೇಬೇಕು. ಅವ್ರನ್ನೂ ಕೂಡ ಎಕ್ಸ್ಪೆನ್ಸಸ್ ಏನಾಗುತ್ತೆ, ಆ ಎಕ್ಸ್ಟ್ರಾ ಕಾಸ್ಟ್ ಏನಿದೆ ಅದನ್ನೆಲ್ಲ ಕೊಡೋದಕ್ಕೆ BCCI ರೆಡಿ ಆಗಬೇಕು. ಅದನ್ನ ಕೊಡೋದಕ್ಕೆ BCCI ಕೂಡ ಆಬ್ವಿಯಸ್ಲಿ ರೆಡಿ ಆಗಂತೂ ಖಂಡಿತ ಇದ್ದೇ ಇರುತ್ತೆ. ಸೊ ಇನ್ನೇನು ಪ್ರಾಬ್ಲಮ್ ಗುರು ಅಂತ ಹೇಳಿದ್ರೆ ಅದೇ ಅವ್ರಿಗೊಂದು ಸ್ವಲ್ಪ ಒಂದು ಈಗೋ ಪ್ರಶ್ನೆ ಬರುತ್ತಲ್ಲ, ನಾವು ಎಲ್ಲದಕ್ಕೂ ಹೋಗಬೇಕು, ಅವ್ರು ಮಾತ್ರ ಎಲ್ಲದಕ್ಕೂ ಬರೋದಿಲ್ಲ, ನಮಗೆ ಟೂರ್ನಮೆಂಟ್ ನೆಟ್ಟಿಗೆ ಆರ್ಗನೈಸ್ ಮಾಡೋದಕ್ಕೆ ಬಿಡೋದಿಲ್ಲ, ಹೈಬ್ರಿಡ್ ಮಾಡಲ್ ಮಾಡ್ತಾರೆ, ಅದು ಇದು ಅಂತ. ಇಲ್ಲಿ ಬೇಸಿಕಲಿ ದುಡ್ಡು BCCI ಕೊಡೋದಕ್ಕೆ ರೆಡಿ ಆಗಿದೆ, ಎಕ್ಸ್ಪೆನ್ಸಸ್ ಏನೇ ಆದ್ರೂ ಕೂಡ. ಬಟ್ ಪಾಕಿಸ್ತಾನಿಗೆ ಅದೇ ಅವ್ರನ್ನ ಕರ್ಸ್ಕೋಬೇಕು, ನಮ್ಮ ಇಂಡಿಯನ್ಸ್ನ ಕರ್ಸ್ಕೋಬೇಕು ಅಂತ ಅವ್ರಿಗೊಂದು ಸ್ವಲ್ಪ ಒಂದು ಸ್ವಲ್ಪ ಆಸೆ ಅಷ್ಟೇ. ನಾವು ಮಾತ್ರ ಎಲ್ಲದಕ್ಕೂ ಹೋಗ್ಬೇಕು, ಅವ್ರು ಮಾತ್ರ ಏನಕ್ಕೂ ಬರೋದಿಲ್ಲ ಅನ್ನೋ ಥರ. ಇದೊಂಥರ ಯಾವ್ದಾದ್ರು ಮನೆಗೆ ಫಂಕ್ಷನ್ಗೆ ಹೇಳಿದ್ರೆ ನಾವು ಮಾತ್ರ ಎಲ್ಲದಕ್ಕೂ ಹೋಗ್ಬೇಕು, ಅವ್ರು ಯಾವುದಕ್ಕೂ ಬರೋದಿಲ್ಲ ಅನ್ನೋ ಥರ ಜಗಳ ಇರುತ್ತಲ್ಲ. ಸೊ ಆ ಥರ ಆಗ್ತೈತೆ ಇಲ್ಲಿ ಜಗಳ ಅಷ್ಟೇ. ಸೊ ಒಟ್ಟಿನಲ್ಲಿ ಶಾಹಿದ್ ಅಫ್ರಿದಿ ಅವರಂತೂ ಸಿಕ್ಕಾಪಟ್ಟೆ ಗುಡುಗಿದ್ದಾರೆ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂದರೆ BCCI ವಿರುದ್ಧ, ಜೊತೆಗೆ ಇಂಡಿಯನ್ ಗೌರ್ಮೆಂಟ್ ವಿರುದ್ಧ. ಬಟ್ ಅದೇನೇ ಆದ್ರೂ ಸಹ ಇಂಡಿಯನ್ ಕ್ರಿಕೆಟ್ ಟೀಮು ಸೆಕ್ಯೂರಿಟಿ ರೀಸನ್ಸ್ನೇ ಕೊಡೋದು, ಬೇರೆ ಏನು ರೀಸನ್ಸು ವ್ಯಾಲಿಡ್ ರೀಸನ್ ಕೊಡೋದಕ್ಕಾಗೋದಿಲ್ಲ. ನಾವು ಪಾಕಿಸ್ತಾನ ಕ್ರಿಕೆಟಿಗೆ ಸಪೋರ್ಟ್ ಮಾಡಲಾಗ್ರು ನಾವು ಅವರೆಲ್ಲ ಹಾಳಾಗೋಗ್ಬೇಕು ಅಂತ ಹೇಳೋಕ್ಕಾಗುತ್ತೆ. ಆ ಥರ ಎಲ್ಲ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸೆಕ್ಯೂರಿಟಿ ಇಶ್ಯೂಸು, ನೀವೆಲ್ಲ ಟೆರರಿಸ್ಟ್ ನನ್ನ ಮಕ್ಕಳು ಅದು ಇದು ಅಂತೆಲ್ಲ ಕೊಡ್ತಾರೆ ಅಷ್ಟೇ ರೀಸನ್ಸು, ಬೇರೆ ಏನಿಲ್ಲ. ಸೊ ಅವ್ರು ಏನೇ ಕಿರ್ಚಾಡಿದ್ರು ಕೂಗಾಡಿದ್ರು ಕೂಡ BCCI ಇದನ್ನು ಹೈಬ್ರಿಡ್ ಮಾಡಲೇನೆ ಮಾಡೋದು, ಅಂದರೆ ICC ಇದನ್ನು ಹೈಬ್ರಿಡ್ ಮಾಡಲೇನೆ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಯಾಕಂದರೆ BCCI ಕೊಡೋದಕ್ಕೆ ದುಡ್ಡು ಕೊಡೋದಕ್ಕೆ ರೆಡಿ ಆಗಿರುತ್ತೆ. ಏನೇ ಎಕ್ಸ್ಪೆನ್ಸಸ್ಸು ಜಾಸ್ತಿ ಆದ್ರೂ ಕೂಡ ಅಷ್ಟೇ, ಹೆಂಗೆ ಬೇಕೋ ಹಂಗೆ ಮಾಡಿಸ್ಕೊಳ್ಳುತ್ತೆ ಅಷ್ಟೇ BCCI. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.